ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ M.I. ಮಲ್ಲಪ್ಪಾಜಿ ತೋರಾತ್ಮೇರೆ. ನಾಗರ ಪಂಚಮಿ ನಾಡಿಗೆ ದೊಡ್ಡದು. ಈ ಶಬ್ದ ಈ ಹಾಡು ಕೇಳಿದ ತಕ್ಷಣ ಹೆಣ್ಮಕ್ಳಿಗೆ ನಿಮ್ಮಿರ್ತವೆ. ಇವತ್ತು ನಮ್ಮ ಈಶ್ವರ್ ಚಂದ್ರ ಅವರು ಒಬ್ಬ ಹೆಣ್ಮಗಳ ಡ್ರೆಸ್ನಲ್ಲಿ ಬಂದಿದ್ದಾರೆ. ಯಾಕಂದರೆ ಇದು ಹೆಣ್ಮಕ್ಳ ಹಬ್ಬ. ಅದರಲ್ಲೂ ತವ್ರ ಮನೆಗೆ ಬರೋದಂದ್ರೆ ನೆನೆಸ್ಕೊಂಡ್ರೆ ಒಂದು ಹೇಳಿಕಾಗದಂಥದ್ದು. ಈ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ಇವತ್ತು ಹಂಗದು ಇಲ್ಲಂತಲ್ಲ, ಯಾಕಂದರೆ ಇವತ್ತು ಆಧುನಿಕತೆ ಬಂದ ಏನೇನೋ ಬದಲಾವಣೆ ಜೋಕಾಲಿ ಅಂತ ಜೋವತ್ತು ಹೋಗ್ಬಿಟ್ಟದ, ಇಲ್ಲಿ ಕಾಣೋದಿಲ್ಲ. ಇನ್ನು ಹಳ್ಳಿಯಲ್ಲಿ ಮಾತ್ರ ಕಾಣ್ತದೆ. ದೊಡ್ಡ ದೊಡ್ಡ ಗಿಡಗಳಿಗೆ ಅಲ್ಲೇ ಇಲ್ಲೇ ದೇವಸ್ಥಾನಗಳ ಮುಂದೆ ಅಥವಾ ಊರಿಗೆ ಆರಂಭದಲ್ಲಿ ದೊಡ್ಡ ಕಂಬಗಳನ್ನ ನಿಲ್ಲಿಸಿ ಎಲ್ಲ ಹಳ್ಳಿಗಳಲ್ಲಿ ನಾವು ನೋಡುವಂಥ ದೃಶ್ಯಗಳು ಇವತ್ತಂತೂ ಈ ನಗರಗಳಲ್ಲೇ, ಅದರಲ್ಲೂ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಂತೂ ಎಲ್ಲ ಇವು ಏನು ಇದ್ದು ಅನ್ನೋ ನಮ್ಮಲ್ಲಿ ಅನ್ನುವಂಥ ಪ್ರಸಂಗ ಇವತ್ತು ಬಂದುಬಿಟ್ಟದ. ಯಾಕಂದ್ರೆ ನಾವು ನಿಸರ್ಗದಲ್ಲಿ ಬದುಕೋದ್ರಿಂದಾಗಿ ನಮ್ಮದು ಮತ್ತು ನಿಸರ್ಗದ ಸಂಪರ್ಕ, ಒಂದು ಆತ್ಮೀಯತೆ, ಅನ್ಯೋನ್ಯತೆ, ಭಯ, ಆತಂಕ, ಈರ್ಷೆ ಅಥವಾ ಏನೇನೋ ಭಾವಗಳಿಂದ ಕೂಡಿ ಬದುಕುವಂಥ ಅನಿವಾರ್ಯತೆ, ಕೊಲ್ಲೋರ ಮಧ್ಯೆ ಕುಳ್ಕೊಂಡು ಹೋಗುವಂಥ ಪರಿಸ್ಥಿತಿ. ಯಾಕಂದ್ರೆ ನಾಗನ್ನ ಕಂಡ್ರೆ ಮನುಷ್ಯನಿಗೆ ಮನುಷ್ಯನ ಕಂಡ್ರೆ ನಾಗನ ಅಂಜಿಕೆ, ನಾಗಪ್ಪಗ ಅಥವಾ ನಾಗವ್ಗ ನನ್ನ ಬಂದು ಏನಾದರೂ ಇವ್ರು ಕೊಂದ್ಗಿಂದಿರತ್ತೆ ಅದಕ್ಕೆ ಭಯ, ನಮಗೆ ನನ್ನ ಕಡದಕ್ಕೆ ಬಂದಿತ್ತು ಅಂತ ನಮಗೆ ಭಯ. ಹೀಗಾಗಿ ಈ ಭಯವನ್ನು ಹೋಗಲಾಡಿಸ್ಬೇಕಾದ್ರೆ ಭಕ್ತಿಯಿಂದ ನಾವು ದೂರ ಮಾಡ್ಬೋದು ಅನ್ನೋಂಥ ಭಾವ ಬೆಳೆದ್ರಿಂದಾಗಿ ನಾವು ಹಾವುಗಳು ಅಥವಾ ನಾಗರ ಹಾವು ಯಾವುದೋ ಹಾಲು ಕುಡಿದೇ ಹೋದ್ರೂ ಸಹಿತ ಅಪ್ಪ ನೀ ಹಾಲು ಕುಡಿಯಪ್ಪ ನೀ ಒಳ್ಳೆಯ ಮನುಷ್ಯ ಅಂತೇಳಿ ಕುತ್ತಿಗೆ ಹಾಲಿರೋದ ನಾವು ಖುಷಿ ಪಡ್ತೀವಿ. ಹಾಲು ಅದಕ್ಕೆ ಪಾಪ ಮೃತ್ಯು ಆಗ್ತಿದ್ದು ಸಹಿತ ನಮ್ಗೆ ಗೊತ್ತಿಲ್ಲ. ನಾವು ಏನು ತಿಳ್ಕೊಂಡ್ವಿ ಹಾಲು ಕೊಟ್ಟರೆ ಅದು ಉದ್ಧಾರ ಆಗ್ತದೆ, ನಾವು ಉದ್ಧಾರ ಆಗ್ತೀವಲ್ಲ ಹಂಗಂತ ಭಾವನೆಗಳು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರ ಮನಸ್ಸನ್ನು, ಅದರ ಸ್ಥಿತಿಯನ್ನು, ಅದು ಏನದ ಅನ್ನೋದನ್ನು ಇವತ್ತೇನೋ ಒಂದಿಷ್ಟು ವಿಜ್ಞಾನಗಳ ಅಭ್ಯಾಸ ಮಾಡಿ ಹೇಳ್ತಾ ಇದ್ದಾರೆ. ಅದೇನೂ ಇಲ್ಲ ಈ ನಾಗರ ಪಂಚಮಿ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಗಳ ಮನಸ್ಥಿತಿಯನ್ನು ಅರ್ಥಕೊಂಡಂತಹ ಮತ್ತು ಕೊರವಂಜಿ ಪಾತ್ರ ಮಾಡಿ ಸದಾ ಕಾಲಕ್ಕೂ ಕೃಷ್ಣನ ರೂಪದಲ್ಲಿ ಕಂಡು ಬಂದಂಥ ನಮ್ಮ ಈಶ್ವರವರು ಇವತ್ತು ನಮ್ಮ ಹೆಣ್ಮಕ್ಳ ಮನದಲ್ಲಿ ಏನಿರ್ಬೋದು, ನಾಗರ ಪಂಚಮಿ ಸಲುವಾಗಿ ಹೆಂಗಿರ್ಬೋದು ಅನ್ನೋದನ್ನು ತಮ್ಮ ಅನೇಕ ಉದಾಹರಣೆ ಮೂಲಕ ಈ ನಾಗರ ಪಂಚಮಿ ಯಾಕೆ ಬಂತು, ಏನು ಕಾರಣ, ಏನೇನು ಬೇಕು ಅವ್ರಿಗೆ ಮನಸ್ಸಿಗೆ ಅನಿಸೋದು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ. ದಯವಿಟ್ಟು ತಾವು ನಾಗರ ಪಂಚಮಿ ಸಲುವಾಗಿ ನಮ್ಮ ನೋಡುಗರಿಗೆ ವಿವರಣೆ ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾರೆ. ತಮ್ಮನ್ನು ಮೊದಲು ಮಾಡಿಕೊಂಡು ಸರ್, ನಾಡಿನ ಸರ್ವರಿಗೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು ಸರ್. ತಮಗೆ ಗೊತ್ತಿರುವಂತೆ ಸರ್, ಭಾರತ ದೇಶ ಕೃಷಿ ಪ್ರಧಾನವಾದಂಥ ಹಳ್ಳಿಗಳ ನಾಡು ಸರ್. ಯಾಕಂದರೆ ಹಳ್ಳಿಗಳಲ್ಲಿ ಸರ್ ಇಂದಿಗೂ ಸಹಿತ ಏನಂತ ಸರ್, ನಮ್ಮ ಪಂಚಭೂತಗಳನ್ನು ಆರಾಧನೆ ಮಾಡುವಂಥ ಒಂದು ಮನೋವೃತ್ತಿ ಬೆಳ್ಕೊಂಡು ಬಂದದ ರೀ. ಈಗ ಈ ಭೂಮಿ, ಆಕಾಶ, ಗಾಳಿ, ನೀರು, ಬೆಂಕಿ ಇವನ್ನೆಲ್ಲ ಸರ್